ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಚೈತ್ರ ಅವರ ಮನೆಯವರು ಹಾಗೆ ಚೈತ್ರ ಅವರ ಅಮ್ಮ ಮತ್ತು ಚೈತ್ರ ಅವರ ತಂಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅದರ ಜೊತೆಯಲ್ಲಿ ಹನುಮಂತ್ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಬೆಳಗ್ಗೆ ಧನರಾಜ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ಪ್ರೋಮೋ ಬಿಡುಗಡೆ ಮಾಡಿದ್ರು. ಇವಾಗ ಚೈತ್ರ ಹಾಗೂ ಹನುಮಂತು ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ಒಂದು ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿನ್ನೆ ಅಲ್ಲ ಮೊನ್ನೆ ಎಪಿಸೋಡಲ್ಲಿ ಏನು ಫಸ್ಟ್ ಡೇ ಬಂದಾಗ ರಜತ್ ಅವರ ವೈಫು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಟಾಪ್ 3ಗೆ ಬಂದರೆ ನೀನು, ತ್ರಿವಿಕ್ರಮು ಮತ್ತು ಮಂಜು ಅವರು ಇರ್ಬೋದು ಟಾಪ್ 3ಯಲ್ಲಿ ಅಂತ ಹೇಳ್ತಾರೆ. ಅವಾಗ ಟಾಪ್ 3ಯಲ್ಲಿ ನೀವು 3 ಜನ ಬರ್ಬೋದು ಅಂದಾಗ ರಜತ್ ಅವರು ಒಂದು ಮಾತು ಹೇಳ್ತಾರೆ, ಹನುಮಂತು ಅವರು ಇದ್ದಾರಲ್ಲ ಅಂಥೇಳಿ. ಹನುಮಂತು ಅವರು ಒಂದು ವಾರದಿಂದ ಸ್ವಲ್ಪ ಡಲ್ ಆಗಿದ್ದಾರೆ ಅಂಥೇಳಿ ರಜತ್ ಅವರ ವೈಫ್ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಹೋದರೆ ಈಗಿರುವಂಥ ಟ್ರೆಂಡ್ ಪ್ರಕಾರ ಹನುಮಂತು ಅವರಿಗೆ ಸಿಕ್ಕಾಪಟ್ಟೆ ಜನ ವೋಟ್ ಮಾಡೋದಂತೂ ಡೌಟ್ ಇಲ್ಲ. ಟಾಪ್ 5ಅಲ್ಲಂತೂ ಹನುಮಂತು ಅವರು ಇದ್ದೇ ಇರ್ತಾರೆ ಅಂತ ಅನಿಸುತ್ತೆ. ಈಗ ಅದಾದ ನಂತರ ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂದರೆ, ಚೈತ್ರ ಅವರ ಮದರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ನೀವು ಮನೆಯ ಸ್ಪರ್ಧಿಗಳೆಲ್ಲರೂ ಸಹ ನನ್ನ ಮಗಳಿಗೆ ನೀವು ಕಳಪೆಯನ್ನು ಅತಿ ಹೆಚ್ಚು ಕೊಟ್ಟಿರ್ಬೋದು, ಆದರೆ ನಮಗೆ ಅವಳು ಉತ್ತಮನೇ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ನಂತರ ಚೈತ್ರ ಅವರು ಸಹ ನಾವು 3 ಜನ ಹೆಣ್ಮಕ್ಳು, ನಮಗೆ 3 ಜನ ಹೆಣ್ಮಕ್ಳು ಅಂತಲೇ ಅದನ್ನೇ ಒಂದು ನೆಗೆಟಿವ್ ಆಗಿ ಮಾತಾಡ್ತಾರೆ. ಅನಿಸಿಕೆ ಪ್ರಕಾರ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಒಂದೇ, ಹೆಣ್ಮಕ್ಳು ಒಂದೇ. ಮಕ್ಕಳನ್ನ ನಾವು ಚೆನ್ನಾಗಿ ಸಾಕಬೇಕಷ್ಟೇ, ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾರು ಇವತ್ತು ಹೆಣ್ಮಕ್ಳಾದವರು ಕೂಡ DC ಆದವರು ಇದ್ದಾರೆ, ತಹಶೀಲ್ದಾರ್ ಆದವರು ಇದ್ದಾರೆ, KS IAS ಆಫೀಸರ್ಗಳು ಕೂಡ ಹೆಣ್ಮಕ್ಳಾದವರು ಇದ್ದಾರೆ. ಓಕೆನಾ? ಹಾಗಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಚೆನ್ನಾಗಿ ಓದಿಸಿದ್ರೆ ಎಲ್ಲ ಮಕ್ಕಳು ಕೂಡ ಒಂದೇ. ಓಕೆನಾ? ಅದರಲ್ಲೂ ಹೆಣ್ಮಕ್ಳೇ ಚೆನ್ನಾಗಿ ಓದೋದು ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಬಿಡೋಣ. ಈಗ ಹನುಮಂತು ಅವರ ಅಪ್ಪ ಅಮ್ಮ ಕೂಡ ಅವರ ಒಂದು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬರ್ತಾರೆ. ನೋಡೋದು ಕೂಡ ಅದ್ಭುತವಾಗಿತ್ತು. ಆ ಕ್ಷಣನ ಯಾರು ಕೂಡ ಮರೆಯೋ ಹಾಗಿಲ್ಲ. ಹನುಮಂತು ಅಪ್ಪ ಅಮ್ಮ ಒಳ್ಳೆ ಊಟ ತಂದಿರ್ತಾರೆ, ಮನೆ ಮಂದಿಯವರ ಒಳ್ಳೆ ಭೋಜನ ಮಾಡ್ತಾರೆ ಹನುಮಂತು ಅವರ ಅಪ್ಪ ಅಮ್ಮನಿಂದ. ಹಾಗಾಗಿ ಒಂದು ದಿನ ನಡಿಬೇಕಾದ ಒಂದು ಫ್ಯಾಮಿಲಿ ರೌಂಡು 2-3 ದಿನದಿಂದ ಇದನ್ನೇ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.